ಮಾತನಾಡುವವರ ಮಧ್ಯೆ ಸದ್ದಿಲ್ಲದೆ ಸೇವೆ ಮಾಡುತ್ತಿರುವ ಕ್ಯಾಪ್ಟನ್ ರಾಮಣ್ಣ. ಒಂದನೊಂದೂರಲ್ಲಿ ಒಬ್ಬ ರಾಜನಿದ್ದನು, ಊರ ಮನೆ ಮನೆಯ ಬೆಳಕಾಗೆ ಇದ್ದನು. ಕ್ಯಾಪ್ಟನ್ ರಾಮಣ್ಣ ಅವರ ಕೆಲಸಕ್ಕೆ ನೆಲಮಂಗಲ ರಾಜಕಾರಣದಲ್ಲಿ ಹೊಸ ಸಂಚಲನ. ತಾನು ಬೆಳೆದು ತನ್ನವರನ್ನು ಬೆಳೆಸೋ ಗುಣ, ನೇರ ನುಡಿಗೆ ಸತ್ಯದೆಡೆಗೆ ಮಾಡಿದ ಪ್ರಮಾಣ, ನಿಂತ ನೋಡು ಯಜಮಾನ. ಇಷ್ಟು ವರ್ಷ ನೆಲಮಂಗಲ ಏನು ನೋಡಿದ? ಭರವಸೆ, ಭಾಷಣ, ಚುನಾವಣೆಯ ದಿನ ಮಾತ್ರ ನೆನಪಾಗುವ ಜನ. ಇನ್ನು ಸಾಕು, ಜನರು ಈಗ ಕೇಳುತ್ತಿದ್ದಾರೆ, ಮಾತನಾಡಿದವರು ಯಾರು, ಕೆಲಸ ಮಾಡಿದವರು ಯಾರು? ಕುಕ್ಕರ್ ಕೊಟ್ರು, ಲಿಕ್ಕರ್ ಕೊಟ್ರು, ಓಟ್ ತೆಗೆದುಕೊಂಡು ಹೋದ್ರು, ಆದರೆ ಬಡವರಿಗೆ ಸೂರು ಕೊಟ್ಟವರು ಯಾರು? ಈ ಪ್ರಶ್ನೆಗೆ ನೆಲಮಂಗಲದಲ್ಲಿ ಇಂದು ಒಬ್ಬರೇ ಹೆಸರು ಗಟ್ಟಿಯಾಗಿ ಕೇಳಿ ಬರುತ್ತಿದೆ, ಕ್ಯಾಪ್ಟನ್ ರಾಮಣ್ಣ. ಈ ಸೀಮೆಗೆ ಶಿವ ನೀಡಿದ ವರವು, ಈ ಊರಿಗೆ ಇವಾಲದ ಮರವು, ಮೂರು ಸುತ್ತಿನ ಕ್ವಾಟೆ ಗರಡಿ ಮನೆ ನಾಯಕ. ಇವರು ಘೋಷಣೆ ಮಾಡುವವರಲ್ಲ, ಇವರು ಪೋಸ್ಟರ್ ರಾಜಕಾರಣ ಮಾಡುವವರಲ್ಲ, ಇವರು ನೆಲಮಟ್ಟದಲ್ಲಿ ಮನೆ ಕಟ್ಟಿಸುವವರು, ಹಳ್ಳಿಗಳಲ್ಲಿ ನೂರಾರು ಕುಟುಂಬಗಳಿಗೆ ನೆಲೆ ಕೊಡಿಸುವವರು. ಮೈಕ್ ಮುಂದೆ ಮಾತು ಕಡಿಮೆ, ಗ್ರೌಂಡ್ ಮೇಲೆ ಕೆಲಸ ಜಾಸ್ತಿ. ಅದಕ್ಕೆ ಇಂದು ಪ್ರತಿ ಹಳ್ಳಿಯಲ್ಲೂ ರಾಮಣ್ಣ ಹೆಸರು ಪ್ರತಿಧ್ವನಿಸುತ್ತದೆ. ಒಂದನೊಂದೂರಲ್ಲಿ ಒಬ್ಬ ರಾಜನಿದ್ದನು, ಊರ ಮನೆ ಮನೆಯ ಬೆಳಕಾಗೆ ಇದ್ದನು. ಜನರಿಗೆ ಎಲ್ಲವೂ ಗೊತ್ತಿದೆ, ಯಾರು ಬಂದ್ರು ಯಾರು ಬರಲೇ ಇಲ್ಲ ಅನ್ನುವುದು ಗೊತ್ತಿದೆ. ಅದಕ್ಕೆ ಇಂದು ರಾಮಣ್ಣ ಮನೆ ಮಾತಾಗಿದ್ದಾರೆ, ಹಳ್ಳಿ ಮಾತಾಗಿದ್ದಾರೆ. ಜನರ ನಡುವೆ ನಿಂತು ಜನರಿಗಾಗಿ ಹೋರಾಡುತ್ತಿರುವ ನಿಜವಾದ ನಾಯಕನಾಗಿ ಗುರುತಿಸಿಕೊಂಡಿದ್ದಾರೆ. 2028 ಕೇವಲ ಇನ್ನೊಂದು ಚುನಾವಣೆಯಲ್ಲ, ಇದು ನಿರ್ಧಾರ. ಮಾತಿನ ರಾಜಕಾರಣ ಬೇಕಾ ಅಥವಾ ಕೆಲಸದ ರಾಜಕಾರಣ ಬೇಕಾ? ನೆಲಮಂಗಲದ ಭವಿಷ್ಯ ಈಗ ಜನರ ಕೈಯಲ್ಲಿ. ಇದು ಪ್ರಚಾರವಲ್ಲ, ಇದು ಎಚ್ಚರಿಕೆ. ನೆಲಮಂಗಲ ಎದ್ದು ನಿಂತಿದೆ, ಬದಲಾವಣೆಗೆ ಸಿದ್ಧವಾಗಿದೆ. ಈ ಬಾರಿ ಹೆಸರು ನೆನಪಿಟ್ಟುಕೊಳ್ಳಿ, ಕ್ಯಾಪ್ಟನ್ ರಾಮಣ್ಣ. ತಾನು ಬೆಳೆದು ತನ್ನವರನ್ನು ಬೆಳೆಸೋ ಗುಣ, ನೇರ ನುಡಿಗೆ ಸತ್ಯದೆಡೆಗೆ ಮಾಡಿದ ಪ್ರಮಾಣ, ನಿಂತ ನೋಡು ಯಜಮಾನ.